ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವನಾಸ್ ವರ್ಲ್ಡ್. ಹೆಲೋ ಮೈ ಪೀಪಲ್. ಸೊ ಡೈಲಿ ನಾನು ಹಾಕೋ ಮಿನಿ ವ್ಲಾಗ್ಸ್, ದಟ್ ಈಸ್ ಬೆಂಗಳೂರು ಹುಡುಗಿ ಇನ್ ಮೈಸೂರು ಸೀರೀಸ್ದು ಎಪಿಸೋಡ್ಸ್ ಡೇ ಬೈ ಡೇ ಹಾಕ್ತಾ ಇದ್ದೀನಿ. ಸೊ ಐ ಹೋಪ್ ಯು ಆಲ್ ಆರ್ ವಾಚಿಂಗ್. ಸೊ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಬರೋವಾಗ ಬಜ್ಜಿ ತಗೊಂಡ್ ಬಂದಿದ್ವಿ. ಸೊ ಅದನ್ನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆಗ್ಬಿಟ್ಮೇಲೆ ರೂಮ್ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ವಿಡಿಯೋ ಏನ್ ನೋಡ್ತಿದ್ದೀರಾ ಇವಾಗ, ಇದು ಪ್ರೀವಿಯಸ್ ಡೇದು. ಸೊ ನಮ್ಮ ರೂಮ್ ಮೇಟು ಒನ್ ಡೇಗೆ ಮಾತ್ರ ಪಿ ಜಿ ತಗೊಂಡಿದ್ರು ಆಕ್ಚುಲಿ. ಸೊ ಅವ್ರು ಹೋಗ್ಬಿಟ್ಮೇಲೆ ಇಡೀ ರೂಮ್ ನಮ್ದೇ ಆಗಿತ್ತು. ಸೊ ಆ ದಿನ ಸುವಿನು ತಾನು ಅವ್ರಿಗೆ ಬೇಕಾಗಿರೋ ಕಬೋರ್ಡ್ ಅಲ್ಲಿ ಅವ್ರ ಥಿಂಗ್ಸ್ ನ ಅನ್ಪ್ಯಾಕ್ ಮಾಡಿ ಇಟ್ಬಿಟ್ರು. ಮತ್ತೆ ನಂದು ಹಂಗೆ ಇಟ್ಟಿದ್ದೆ, ಬಿಕಾಸ್ ಆ ರೂಮ್ ಮೇಟು ಇನ್ನೂ ಬರ್ಬೇಕಿತ್ತು. ಐ ಮೀನ್ ಲೈಕ್ ಇನ್ನೂ ಹೋಗಿದ್ದಿಲ್ಲ. ಸೊ ಕಬೋರ್ಡ್ ಎಲ್ಲ ಶಿ ಹ್ಯಾಡ್ ಲಾಕ್ಡ್ ಅಂಡ್ ಶಿ ಹ್ಯಾಡ್ ದ ಕೀ ವಿತ್ ಹರ್. ಸೊ ಅದಕ್ಕೆ ನಂದೆಲ್ಲ ಹಂಗೆ ಇತ್ತು. ಆಮೇಲೆ ಪ್ರೀವಿಯಸ್ ಡೇ ಸರಿ ಇವಾಗ ಇಡೀ ರೂಮ್ ನಮ್ದೆ ಅಲ್ವಾ, ಸರಿ ಬಾತ್ರೂಮ್ದು ಐಟಮ್ಸ್ ಅನ್ನ ಅರೇಂಜ್ ಮಾಡ್ಬಿಡೋಣ ಅನ್ಬಿಟ್ಟು ಎಲ್ಲಾರ್ದು ಬಾತ್ರೂಮ್ ಐಟಮ್ಸ್ ನ ನಾನು ಅರೇಂಜ್ ಮಾಡ್ತಿದ್ದೆ. ಆಮೇಲೆ ಸುವಿ ಬಂದ್ಬಿಟ್ಟು ನೋಡ್ತಾ ಇದ್ಲು ಎಲ್ಲೆಲ್ಲಿ ಏನೇನಿದೆ ಅಂತ. ಆಮೇಲೆ ಲೈಕ್ ನಂಗೆ ಎಲ್ಲೆಲ್ಲಿ ಏನೇನು ಇಡ್ಬೇಕಂತಾನು ಗೊತ್ತಾಗ್ತಾ ಇದೆ. ಆಲ್ ದಿಸ್ ಇಸ್ ಕಂಪ್ಲೀಟ್ಲಿ ನ್ಯೂ ಟು ಮೀ. ಆಫ್ ಕೋರ್ಸ್ 3 ಜನಕ್ಕೂ ಇಟ್ ಇಸ್ ಕಂಪ್ಲೀಟ್ಲಿ ನ್ಯೂ. ಆಮೇಲೆ ಈ ಕಡೆ ಇನ್ನೊಂದು ಶೆಲ್ಫ್ ಇದೆ. ಸೊ 2 ಶೆಲ್ಫ್ಸ್ ನ ಕೊಟ್ಟಿದ್ದಾರೆ, 2 ರ್ಯಾಕ್ಸ್. ಸೊ ಅಲ್ಲಿ ಬಂದ್ಬಿಟ್ಟು ಬಟ್ಟೆ ಒಗೆಯಕ್ಕೆ ಲೈಕ್ ಇದು ಸರ್ಫ್ ಎಕ್ಸೆಲ್, ಲಿಕ್ವಿಡು, ಅಂಡ್ ದೆನ್ ಬ್ರಷು, ಸೋಪು. ಇದು ಬಂದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ಳೋ ದಿನ. ಸೊ ನಾನು ಅನ್ಪ್ಯಾಕ್ ಮಾಡೋ ದಿನ. ಸೊ ಫಸ್ಟ್ ನ್ಯೂಸ್ ಪೇಪರ್ಸ್ ಹಾಕ್ತಿದ್ದೆ ಕೆಳಗಡೆ ಸ್ವಲ್ಪ ನೀಟಾಗಿರ್ಲಿ ಅಂತ. ಆಮೇಲೆ 1 by 1 ಬಟ್ಟೆಗಳನ್ನ ಎತ್ತಿಡ್ತಿದ್ದೆ. ಸೊ ಡಿಫ್ರೆಂಟ್ ಸೆಕ್ಷನ್ಸ್ ಮಾಡ್ಕೊಂಡೆ, ಲೈಕ್ ಜೀನ್ಸ್ ಎಲ್ಲ ಒಂದ್ ಕಡೆ, ಟಿ ಶರ್ಟ್ಸ್ ಒಂದ್ ಕಡೆ, ಆಮೇಲೆ ಕುರ್ತಾ ಒಂದ್ ಕಡೆ, ಲೆಗಿನ್ಸ್ ಒಂದ್ ಕಡೆ, ಅದು ಇದು ಅಂತ ಈ ತರ ಸಪ್ರೇಟ್ ಮಾಡ್ಕೊಂಡು ಇಡ್ತಿದ್ದೆ. ಅಂಡ್ ದೆನ್ ಇಡೋವಾಗ ಗೊತ್ತಲ್ಲ, ಇವಾಗ 3 ಜನನು ನಮ್ದೇ ಇಡೀ ರೂಮು. ಫುಲ್ಲು ಜೋರಾಗಿ ಮಾತಾಡ್ಕೊಂಡು ನಕ್ಕೊಂಡು ಒಬ್ರನ್ನ ರೇಗಿಸ್ಕೊಂಡು ಬೆಡ್ಗಳಿಗೆ ಕಿತ್ತಾಡ್ಕೊಂಡು, ಅಂದ್ರೆ ಅದು ಫನ್ನಿ ಫೈಟ್ ಆಗೇ ಇತ್ತು ನನಗೂ ತನು ಮಧ್ಯ. ನಿಮ್ಗೆ ಗೊತ್ತಿಲ್ಲ ನಾನು ತನು ಎಷ್ಟು ಜಗಳ ಆಡ್ತೀವಂತ. ಸೊ ಯಾ, ಫ್ರೆಂಡ್ಶಿಪ್ ಅಂದ್ರೆ ಹಂಗೆ ಅಲ್ವಾ ಗೈಸ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕಾಸ್ಮೆಟಿಕ್ಸ್ನೆಲ್ಲ ಅರೇಂಜ್ ಮಾಡ್ಕೊತಿದ್ದೆ. ಕ್ರೀಮು, ಪೌಡರು, ಮೇಕಪ್ ಐಟಮ್ಸು, ಆಮೇಲೆ ಅದನ್ನ ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ನು ತಂದಿದ್ದೆ ನಾನು. ಫಾರ್ ಎಕ್ಸಾಂಪಲ್ ಲೈಕ್ ಫಸ್ಟ್ ಏಡ್ ತೊಗೊಂಡೋಗಿದ್ದೀನಿ. ಆಮೇಲೆ ಸಿಸರು, ನೇಲ್ ಕಟ್ಟರ್ಸು, ಬಿಕಾಸ್ ಲ್ಯಾಬಲ್ಲಿ ಕೆಲಸ ಮಾಡುವಾಗ ನೇಲ್ ಕಟ್ ಮಾಡಿರಲೇಬೇಕು, ಅದು ನಮ್ಮ ಹೆಲ್ತ್ಗೆ ಒಳ್ಳೇದು. ಸೊ ಆಮೇಲೆ ಮಾಸ್ಕು, ಗ್ಲವ್ಸು ಅದನ್ನೆಲ್ಲ ತೊಗೊಂಡೋಗಿದ್ದೆ. ಬಟ್ ನೋಡಿದ್ರೆ ಇವಾಗ ನಮ್ಮ ಲ್ಯಾಬಲ್ಲೇ ಸಿಗುತ್ತೆ ಗ್ಲವ್ಸ್ ಎಲ್ಲ. ಸೊ ಅದು ಇವಾಗ ಅವಶ್ಯಕತೆ ಇಲ್ಲ. ಆಮೇಲೆ ಯಾವ ಬೆಡ್ ಸ್ಪ್ರೆಡ್ ಹಾಕ್ಬೇಕಂತ ಕನ್ಫ್ಯೂಸ್ ಆಗ್ತಿದೆ, ಪರ್ಪಲ್ ಗ್ರೀನಾ ಅಂತ. ಸೊ ತನುನ್ ಕೇಳಿದಕ್ಕೆ ಪರ್ಪಲ್ ಅಂದ್ಲು. ಆಮೇಲೆ ಸುವಿನ್ ಕೇಳಿದಗೂ ಪರ್ಪಲ್ ಅಂದ್ಲು. ಸರಿ ಪರ್ಪಲ್ ಅಂತ ಫಿಕ್ಸ್ ಆಗಿದ್ದೆ. ಆಮೇಲೆ ಎಲ್ಲ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು ಅನ್ಪ್ಯಾಕು. ನನ್ ಕಿಚನ್ ಐಟಮ್ ಸ್ವಲ್ಪ ಇತ್ತು, ಮಗ್ಗು, ಸ್ಪೂನು, ಅದನ್ನೆಲ್ಲ ಎತ್ತಿ ಟೇಬಲ್ ಮೇಲೆ ಎತ್ತಿಟ್ಟಿದ್ವಿ. ಆಮೇಲೆ ಈ ಬ್ಯಾಗ್ಸ್ ಏನ್ ತಂದಿದೆ ಅದನ್ನೆಲ್ಲ ಖಾಲಿ ಆಯ್ತಲ್ಲ, ಸೊ ಅದನ್ನೆಲ್ಲ ಒಂದು ಬ್ಯಾಗ್ ಹಾಕಿ, ಆ ಬ್ಯಾಗ್ನ ಇನ್ನೊಂದು ದೊಡ್ಡ ಮೇನ್ ಬ್ಯಾಗ್ ಹಾಕಿ ಎಲ್ಲಾನು ಜಿಪ್ ಹಾಕಿ ಇಟ್ಟೆ. ಸೊ ಈ ಬ್ಯಾಗ್ಸ್ನೆಲ್ಲ ಮೇಲೆ ಒಂದು ಸರ್ಜಾ ಕೊಟ್ಟಿದ್ದಾರೆ ರೂಮಲ್ಲಿ. ಸೊ ಅದ್ರ ಮೇಲೆ ಎತ್ತಾಕ್ಬಿಡೋಣ ಅಂತ ಮುಂದೆ ಅದು ತೋರಿಸಿದ್ದೀನಿ. ಆಮೇಲೆ ಸ್ನ್ಯಾಕ್ಸ್. ಸೊ ಸ್ನ್ಯಾಕ್ಸ್ ಒಂದು ಬುಟ್ಟಿ ತಂದಿದೆ, ಬಿಕಾಸ್ ನಾವು 3 ಜನ ಅಲ್ವಾ. ಆಕ್ಚುಲಿ ಇಬ್ರೇ ಗೈಸ್, ನಾನು ಸುವಿ ಅಂತಾನೆ ಅನ್ಕೊಂಡಿದ್ದು. ತನಗಿನ್ನೂ ಅಪ್ರೂವ್ ಆಗಿದ್ದಿಲ್ಲ, ಬಟ್ ದೆನ್ ಫೈನಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಯ್ತು ಅಪ್ರೂವ್. ಆಮೇಲೆ ಬಂದು ಸೊ ನಂದು ಸ್ನ್ಯಾಕ್ಸ್, ಸುವಿದು ಸ್ನ್ಯಾಕ್ಸ್. ಆಕ್ಚುಲಿ ಇದೆಲ್ಲ ನಂದೇ, ಸುವಿದ್ ಇನ್ನೊಂದು ಕವರ್ ಇದೆ. ಸೊ ಅಷ್ಟು ಸ್ನ್ಯಾಕ್ಸ್ ತಗೊಂಡೋಗಿದೀವಿ ನಾವು. ಸೊ ಬುಟ್ಟಿನೇ ತುಂಬೋಗೋಯ್ತು ನೋಡಿ. ಆಮೇಲೆ ಇಲ್ಲಿ ಒಂದು ಹ್ಯಾಂಗಿಂಗ್ ಅದು ಒಂದು ಸ್ಟಿಕ್ಕರ್ ಇತ್ತು. ಸೊ ಅಲ್ಲಿ ನಾನು ಸ್ಲಿಂಗ್ ಬ್ಯಾಗ್ ಹಾಕ್ದೆ. ಪವರ್ ಬ್ಯಾಂಕ್ ನ ಚಾರ್ಜರ್ ಹಾಕಿಟ್ಟಿದ್ದೆ. ಸೊ ನಾನು ಸರ್ಜಾ ಅಂತ ಹೇಳಿದ್ನಲ್ಲ ನೋಡಿ. ಸೊ ಆಲ್ರೆಡಿ ಸೂಟ್ ಕೇಸು, ತನೂದು ಬ್ಯಾಗ್ ಅವ್ರು ಆಲ್ರೆಡಿ ನೆನ್ನೆ ಅನ್ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ. ಸೊ ಆಲ್ರೆಡಿ ರೂಫ್ ಮೇಲೆ ಇಟ್ಬಿಟ್ಟಿದ್ದೆ. ನಂದು ಇವಾಗ ಅನ್ಪ್ಯಾಕ್ ಮಾಡಿಟ್ಟೆ. ಆಮೇಲೆ ಈ ಕಡೆ ಬೆಡ್ ನ ನಾವು ಏನು ಚೆಕ್ ಮಾಡಿದ್ದಿಲ್ಲ, ಲೈಕ್ ಏನಾದ್ರು ಅದು ಇದು ಬಗ್ಸ್ ಇರುತ್ತಾ ಅಂತ. ಸೊ ಅದನ್ನೆಲ್ಲ ನೋಡಿ ಏನೂ ಇದ್ದಿಲ್ಲ. ಒಂದ್ ಸ್ವಲ್ಪ ಡಸ್ಟ್ ಇತ್ತು, ಅದನ್ನ ಡಸ್ಟಿಂಗ್ ಮಾಡ್ಕೊಂಡು ಬೆಡ್ನೆಲ್ಲ ಡಸ್ಟಿಂಗ್ ಮಾಡಿ ಇಟ್ಟಿದ್ದೆ. ಆಮೇಲೆ ಸರಿ ಬೆಡ್ ಸ್ಪ್ರೆಡ್ ಹಾಕೋಣ ಅಂತ ತಂದೆ. ಏನು ನಾವ್ ಅವಾಗ್ಲೇ ಪರ್ಪಲ್ ಕಲರ್ ಡಿಸೈಡ್ ಆಗಿ ಗ್ರೀನ್ ಕಲರ್ ಹಾಕಿದೆ ಅಂತ ಅನ್ಕೊಂಡ್ಬಿಡಿ. ತನುಗೆ ಪರ್ಪಲ್ ಕಲರ್ ಬೇಕಂದ್ಬಿಟ್ಟಿದ್ಲು, ಬಿಕಾಸ್ ಅವಳು ಸಡನ್ ಆಗಿ ಬಂದಲ್ಲ. ಸೊ ಶಿ ಡಿಡ್ಂಟ್ ಗೆಟ್ ಸೋ ಮೆನಿ ಥಿಂಗ್ಸ್. ಸೊ ಅದಕ್ಕೆ ನನ್ ಬೆಡ್ ಸ್ಪ್ರೆಡ್ ನೇ ಅವಳು ಬೆಡ್ ಕೊಟ್ಟಿದ್ದೆ. ಸೊ ಪರ್ಪಲ್ ತಗೊಂಡ್ಲು, ನಾನ್ ಗ್ರೀನ್ ತಗೊಂಡೆ. ಸಿಂಗಲ್ ಬೆಡ್ಸ್ಗೆ ನಾನು ಯಾವತ್ತು ಬೆಡ್ ಸ್ಪ್ರೆಡ್ ಹಾಕಿದ್ದಿಲ್ಲ. ಸೊ ಐ ಡಿಂಟ್ ನೋ ಹೌ ಟು ಪುಟ್ ಗೈಸ್, ಬಿಕಾಸ್ ನಂದೆಲ್ಲ ಡಬಲ್ ಬೆಡ್ ಇರೋದು. ಆಮೇಲೆ 3 ಜನನೂ ಸೇರ್ಕೊಂಡು ಹಾಕಿದ್ವಿ. ಆಮೇಲೆ ಇವಾಗ ಸುವಿದು ತನುದು ಬೆಡ್ ಏನ್ ಜಾಯಿನ್ ಆಗಿತ್ತು,
ಇತ್ತು. ಅದನ್ನ ಸಪ್ರೇಟ್ ಮಾಡಿದ್ವಿ. ಸೊ ಅವ್ರ ಬೆಡ್ಗಳನ್ನ ಕ್ಲೀನ್ ಮಾಡ್ಕೊಂಡು ಕಂಪ್ಲೀಟ್ ರೂಮ್ನ ಗೂಡ್ಸಿದ್ವಿ. ಆಮೇಲೆ ದಿಸ್ ಇಸ್ ಹೌ ಆರ್ ರೂಮ್ ಲುಕ್ಸ್ ನೌ. ಅಂಡ್ ಅದೇ ಟೈಮ್ಗೆ ಗೈಸ್ ಡಿನ್ನರ್ ಬಂದ್ಬಿಟ್ಟಿತ್ತು. ಸೊ ನಾನ್ ಗಲೀಜಾಗಿದ್ರೆ ನಂಗೆ ನಿಜ ತಿನ್ನಕ್ ಆಗಲ್ಲ. ಸೊ ಹಂಗೆ ತಟ್ಟೆಗೆಲ್ಲ ಹಾಕೊಂಡ್ ಬಂದ್ ಇಟ್ಬಿಟ್ಟಿದ್ಲು ತಾನು. ಬಟ್ ನಾನ್ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಬಂದು ನನ್ನ ಕ್ಲೀನ್ ಬೆಡ್ ಮೇಲೆ ಕುತ್ಕೊಂಡು ಊಟನ ಮಾಡ್ದೆ. ಅಂಡ್ ದಿಸ್ ಇಸ್ ಹೌ ಮೈ ವಾರ್ಡ್ರೋಬ್ ಲುಕ್ಸ್ ಫಾರ್ ನೌ. ಅಷ್ಟೇ, ಲಿಮಿಟೆಡ್ ಕ್ಲಾತ್ಸ್ ಅಂಡ್ ಲಿಮಿಟೆಡ್ ಥಿಂಗ್ಸ್. ಸೊ ದಟ್ಸ್ ಇಟ್ ಗೈಸ್. ಈ ತರ ಅರೇಂಜ್ ಮಾಡ್ಕೊಂಡ್ವಿ. ಚಪ್ಪಲಿಗಳನ್ನೆಲ್ಲ ಅಲ್ಲಿ ಇಟ್ಕೊಂಡ್ವಿ. ಒಂದೊಂದು ಚಿಕ್ಕ ಡಸ್ಟ್ಬಿನ್ ಅಲ್ಲಿ ಇದೆ. ಟವಲ್ಸ್ ಎಲ್ಲ ತಗ್ಲಾಕಿದ್ವಿ. ಅಂಡ್ ದಟ್ಸ್ ಆಲ್ ವಾಸ್ ಟುಡೇಸ್ ಅನ್ಪ್ಯಾಕ್ ಅಂಡ್ ಕ್ಲೀನ್ ಅವರ್ ರೂಮ್ ವಿಡಿಯೋ. ಹೋಪ್ ಯು ಆಲ್ ಹವ್ ಎಂಜಾಯ್ಡ್ ಇಟ್. ನಾಳೆ ಇನ್ನೊಂದು ಎಪಿಸೋಡ್ ಆಫ್ ಬೆಂಗಳೂರು ಹುಡುಗಿ ಇನ್ ಮೈಸೂರು ಬರುತ್ತೆ. ಬಾಯ್.